ಸೂರ್ಯಪುತ್ರಂ ಯಮಾಗ್ರಜಂ ಸಾಕ್ಷಾತ್ ಶನೇಶ್ಚರಂ. ಈ ಶನೇಶ್ಚರ ಸೂರ್ಯನ ಪುತ್ರನಾಗಿರ್ತಕ್ಕಂಥವನು, ಅನುಗ್ರಹವಾಗಿ ಕೊಡ್ತಕ್ಕಂಥದ್ದು ನೀಲಾಂಜನ. ನೀಲಿ ಭರ್ಣನಾಗಿರ್ತಕ್ಕಂಥ ಇವನು ಪರಿಪೂರ್ಣ ಅನುಗ್ರಹವನ್ನು ಕೊಡ್ತಕ್ಕಂಥ ಇವನು ಸ್ಥಿರವಾಗಿ ಕೊಡ್ತಾನೆ. ಯಾವತ್ತಿದ್ರೂ ನಾವು ಕೇಳಿದ್ದನ್ನು ಬಯಸಬಂದ ಭಾಗ್ಯ ಅಂತ ಕರಿತೀವಿ. ಕೆಲವರಿಗೆ 7.5 ಇದ್ದಾಗ ಬಹಳ ವಿಶೇಷ. ನಮ್ಮಲ್ಲಿ ಕರ್ನಾಟಕದಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥ ಒಂದು ಕುಟುಂಬ ಇದೆ. ಆ ಕುಟುಂಬದಲ್ಲಿ ನೋಡ್ಬೇಕು ನೀವು, ದೊಡ್ಡ ಮಗನಿಗೆ ವಿಶೇಷವಾಗಿ ಶನಿಕಾಟ, ಎರಡನೇ ಮಗನಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭ ಅಷ್ಟಮಾಧಿಪತಿ ಶನಿ, ಇನ್ನೊಬ್ಬನಿಗೆ ಪಂಚಮಾಧಿ ಶನಿ. ಈ ಸಂಸಾರ ಇಡೀ ಜೀವನದ ಸಾರವೇ ಹೊಟ್ಟೋಯ್ತು. ಅಂಥ ಒಂದು ಸಂಸಾರ ಯಾವತ್ತಾದರೂ ಸರಿ ಹೋಗುತ್ತಾ? ಸಾಧ್ಯವಿಲ್ಲ. ಶನೇಶ್ವರ ಒಂದು ಮನೆಯಲ್ಲಿ ಒಂದಾಗಿದ್ದರೆ, ಅಂದರೆ ಒಬ್ಬನಿಗೆ ಒಂದು ಶನಿಕಾಟ ಇದ್ದರೆ ಆ ಮನೆಯಲ್ಲಿ ಇಡೀ ಫ್ಯಾಮಿಲಿಗೆ ತೊಂದರೆ. ಅದೇ ಮನೆಗೆ ಎಲ್ಲರಿಗೂ ಅದೇ ಶನಿಕಾಟ ಇದ್ದರೆ ನೋಡಿ, ಒಬ್ಬನಿಗೆ ಪಂಚಮ ಶನಿ, ಇನ್ನೊಬ್ಬನಿಗೆ ಅಷ್ಟಮ ಶನಿ, ಇನ್ನೊಬ್ಬನಿಗೆ 7.5 7 ಶನಿ. ಅದಲ್ಲದೆ ಜನ್ಮ ಶನಿ ನಡೀತಾ ಇರುತ್ತೆ. ಜನ್ಮ ಶನಿ ನರೋ ದುಃಖಂ, ಜೀವನ ಪೂರ್ತಿ ನರೋ ದುಃಖಂ. ಎಷ್ಟು ವರ್ಷ? 19 ವರ್ಷ ರೀ, 19 ಇಯರ್ಸ್. ಏನು ಮಾಡೋಕ್ಕಾಗತ್ತೆ? 19 ವರ್ಷದಲ್ಲಿ ಏನೇನಾದರೂ ಆಗ್ಬೋದು. ಆದರೆ ಅವನ್ನೇ ಸರಿಪಡಿಸ್ಕೋಬೇಕು, ಕಲತ್ರ ಮಾಡಬೇಕು. ಜೀವನವನ್ನು ಏನು ಹೇಳ್ತಾನೆ ಅದನ್ನು ನಾವು ಸರಿಪಡಿಸ್ಬೇಕು, ಅದನ್ನು ನಾವು ಮಾಡ್ಕೋಬೇಕು. ಅದಕ್ಕೆ ಅಂಥ ಸಮಯದಲ್ಲಿ ಏನು ಮಾಡಬೇಕು? ನೀವು ಪಂಚಮ ಶನಿ ಇದ್ದಾಗ, ಅಷ್ಟಮ ಶನಿ ಇದ್ದಾಗ, 7.5 ಇದ್ದಾಗ, ನೀವೆಲ್ಲ ಜೀವನದಲ್ಲಿ ಜನ್ಮ ಶನಿ ಇದ್ದಾಗ, 19 ವರ್ಷ ಶನಿ ದಶೆ ನಡೀತಾ ಇರಬೇಕಾದ್ರೆ ನೀವು ಮಾಡಬೇಕಾದಿಷ್ಟೇ. ಬೆಳಗ್ಗೆ ಎದ್ದ ಆಂಜನೇಯ, ಸಾಯಂಕಾಲ ಆದರೆ ಈಶ್ವರ. ಯಾವ ಕಾಲಕ್ಕೂ ಮರಿಬಾರ್ದು. ಸೂರ್ಯ ಮುಳುಗಿದ ತಕ್ಷಣ ಪರಮೇಶ್ವರ ಪರಮೇಶ್ವರ ಅಂತ ಹೊಟ್ಟೋಗ್ಬೇಕು. ವಿಭೂತಿಯನ್ನು ಹಣೆಗೆ ಹಚ್ಕೋಬೇಕು. ಬೆಳಗಿನ ಜಾವ ಆಂಜನೇಯ ಆಂಜನೇಯ ಅಂತ ಸ್ನಾನ ಮಾಡಬೇಕು. ಬೆಳಗಿನ ಜಾವ ಅಂದರೆ ಎಷ್ಟೊತ್ತಿಗೆ? ಸೂರ್ಯ ಹುಟ್ಟಕ್ಕೆ ಮೊದಲೇ ಎದ್ದು ಬಿಡಬೇಕು. ನೀವೇನು ಮಾಡ್ತೀರಾ? ನಿಧಾನಕ್ಕೆ ಏನಾದರೂ ಮಲ್ಕೊಂಡ್ರಿ, ಶನೇಶ್ವರ ಹಾಕಿ ತುಳಿದು ಬಿಡ್ತಾನೆ. ಯಾಕೆಂದರೆ ನಿಮಗೆ ಆ 2.5 ವರ್ಷದ ಕಾಲದಲ್ಲಿ 2.5 ಇಯರ್ಸ್ 2.5 ಇಯರ್ಸ್ 2.5 ಇಯರ್ಸ್. ಫಸ್ಟ್ ರಾಹು ಇರ್ತಾನೆ 2.5 ವರ್ಷ, ಅದಾದಮೇಲೆ ಕೇತು ಇರ್ತಾನೆ, ಅದಾದಮೇಲೆ ಕುಜ ಇರ್ತಾನೆ. ಇಲ್ಲ ಫಸ್ಟ್ ಕುಜ ಇರ್ತಾನೆ, ಮಧ್ಯದಲ್ಲಿ ಕೇತು ಇರಬಾರ್ದು, ಇಲ್ದೇ ಕೊನೆಗೆ ರಾಹು ಬರ್ಬೋದು. ಹೇಳೋಕ್ಕಾಗಲ್ಲ. ಅವರವರು ಸ್ಥಾನ ಪಲಟನ ಮಾಡ್ಕೊತಾರೆ. ಯಾಕೆಂದರೆ ಈ 3 ಗ್ರಹಗಳು ಈ ಮುಖಾಂತರವಾಗಿ ಶನಿಗೆ ದೋಷ. ಶನಿ ಏನು ಮಾಡ್ತಾನೆ? 7.5 ಕೇತು ಕೂತಿರ್ತಾನೆ ಅಂತ ತಿಳ್ಕೊಳ್ಳಿ. ಬರೀ ಆಕ್ಸಿಡೆಂಟ್ಸ್. ಆ 2 ವರ್ಷ ಮಗ ಬಿದ್ದ, ಇವನು ಫ್ರ್ಯಾಕ್ಚರ್ ಆಯಿತು, ಅಲ್ಲಿ ಜಾರ್ ಬಿದ್ದ, ಇಲ್ಲಿ ಹೋಗಿ ಮೊನ್ನೆ ಬಿದ್ದ, ಆಕ್ಸಿಡೆಂಟ್ ಆಯಿತು, ಈ ಮೂಳೆ ಮುರಿದು ಹೋಗಿದೆ. ಏನು ಮಾಡೋದು? ಶನಿ ಜೊತೆ ಕುಜ ಇದ್ದಾಗ ಪೊಲೀಸ್ ಸ್ಟೇಷನ್ ಕೂಡ ಹತ್ತಿಸ್ಬಿಡ್ತಾನೆ. ಆ ಪೊಲೀಸ್ ಸ್ಟೇಷನ್ ಹತ್ತಿಸೋದಲ್ಲದೆ ಒಳಭಾಗದಲ್ಲಿ ಆಪರೇಷನ್ ಎಷ್ಟು ಚೆನ್ನಾಗಿ ಮಾಡಿಸ್ತಾನೆ ಅಂದರೆ ಮೂಳೆನ ಪಟ್ಟನ್ನು ಮುರಿದುಬಿಟ್ಟಿರ್ತಾನೆ. ಶನಿನ ಅಕಸ್ಮಾತ್ ರವಿ ಜೊತೆಗೆ ಕೂತ್ಕೊಂಡಿದ್ದಾಗ ಆಪರೇಷನ್ ಥಿಯೇಟ್ರಲ್ಲಿ ಹೋದಾಗ ತಲೆ ಪಟ್ಟಂತ ಎಗರೋಗಿರುತ್ತೆ. ಗೊತ್ತಿರಲ್ಲ, ಆಕ್ಸಿಡೆಂಟಲ್ಲಿ ಎಲ್ಲೋ ಎಗರೋಗಿರುತ್ತೆ. ಆಗ ರಿಬ್ಬೋನ್ ಏನಾಗಿರುತ್ತೆ, ಒಳಗಡೆಯಿಂದ ಹಿಂದೆ ಮುರಿದೋಗಿರೋದು. ಶಾಶ್ವತನಿದ್ದರೆ ಅವನೇನು ಮಾಡೋಕ್ಕಲ್ಲ, ರಾಡ್ ಹಾಕ್ಕೊಂಡು ಓಡಾಡಬೇಕು. ಅದಕ್ಕೆ ಹೇಳೋದು, ಜೀವನದಲ್ಲಿ ತನ್ನ ಅಂಗವನ್ನೇ ಬದಲಾಯಿಸ್ತಕ್ಕಂಥ ಶನಿ ನಮ್ಮನ್ನು ಯಾವ ತೃಣಕ್ಕೆ ಸಮಾನವಾಗಿ ತುಳಿದು ಬಿಡ್ತಾನೆ. ನಾವು ಅದಕ್ಕೆ ಪ್ರಸನ್ನಾತ್ಮಂ ಜೀವಸುಧ. ಅದಕ್ಕೆ ಅವನು ಯಾವತ್ತು ಪ್ರಸನ್ನನ ಮಾಡಬೇಕು. ಯಾವಾಗ ಪ್ರಸನ್ನ ಮಾಡೋದು? ಅವನು ಯಾವತ್ತಿದ್ರೂ ಒಳ್ಳೆಯವನು, ಆದರೆ ನೀವು ಪ್ರಸನ್ನ ಆಗಬೇಕು. ಆ ಟೈಮಲ್ಲಿ 7.5 ಇದ್ದ ಸಮಯದಲ್ಲಿ ಯಾರು ನಾನ್ ವೆಜ್ ತಿನ್ನಬಾರ್ದು. ತಿನ್ನಿ, ಇನ್ನೊಂದು ಸ್ವಲ್ಪ. ರಾಹು ತಿಂದಾಗ ರೋಗಕಾರಕ, ಭಾಳ ಚೆನ್ನಾಗಿ ರೋಗ ಕೊಡ್ತಾನೆ. ಒಂದೊಂದು ರೋಗ ಅಲ್ಲ, ಹೊಸ ಹೊಸ ರೋಗ ಕಂಡುಹಿಡಿತಾನೆ. ಏನು ಮಾಡ್ತಾನೆ? ಏನ್ರಿ ನಮ್ಮ ಮಗನಿಗೆ ಯಾವತ್ತೂ ಕಿಡ್ನಿ ಸ್ಟೋನ್ಸ್ ಇರಲಿಲ್ಲ, ಭಾಳ ಚೆನ್ನಾಗಿ ನೀರು ಕುಡಿತಾ ಇದ್ದಾನೆ, ಆದರೂ ಅವ್ನಿಗೆ ಹೆಂಗೆ ಕಿಡ್ನಿ ಸ್ಟೋನ್ ಬಂತು? ಯಾಕೆಂದರೆ ಮಾಂಸ ತಿಂತಾ ಇದ್ದಲ್ವಾ. ರಾಹು ಜೊತೆಗೆ ಗುರು ಸೇರಿಕೊಂಡ, ಕಿಡ್ನಿಯಲ್ಲಿ ಸ್ಟೋನು, ಫಾಸ್ಟ್ ಕ್ಲಾಸ್, ತಿನ್ನಲಿ ಬಿಡಿ. ಇಲ್ಲೇ ಏನು ಮಾಡ್ತಾನೆ? ಹಾವುಗಳನ್ನು, ಜಂತುಗಳನ್ನ ಫ್ರೆಂಡ್ಶಿಪ್ ಇಲ್ಲದೆ ಇದ್ದರೆ ಗೊತ್ತಾಗದೆ ಹೊಸ ಫ್ರೆಂಡ್ಶಿಪ್. ಎಲ್ಲೋ ಬೆಂಗಾಲಿ ಅವನ್ನ ಫ್ರೆಂಡ್ ಮಾಡ್ಕೊಂಡಿರ್ತಾನೆ, ಅಲ್ಲಿ ಯಾವುದೋ ದನಗಳು ತಿಂದಿರ್ತಾನೆ, ಅಥವಾ ಯಾವುದೋ ಒಂದು ಹಾವನ್ನು ತಿಂದಾಕಿರ್ತಾನೆ. ಹೇಳೋಕ್ಕಾಗಲ್ಲ. ಇದೆಲ್ಲ ಶನಿ ಪ್ರಭಾವ. ಅದಕ್ಕೆ ಹೇಳೋದು, ಶನಿನ ಸಂತುಷ್ಟ ಬೇಕಾದ್ರೆ ಬೆಳಗ್ಗೆ ಎದ್ದ ತಕ್ಷಣ ಆಂಜನೇಯ ದರ್ಶನ ಮಾಡಬೇಕಾದ್ರೆ ಸೂರ್ಯ ನಮಸ್ಕಾರ ಮಾಡ್ತಾ ಇರಬೇಕು. ಶನಿಗೆ ತುಂಬ ಇಷ್ಟ. ರಾತ್ರಿ ಮಾಡಿರೋ ಚಪಾತಿ ಬೆಳಗ್ಗೆ ಎದ್ದ ತಕ್ಷಣ ಕಾಗೆಗಳು ಹಾಕ್ಕೊಂಡ್ರೆ ಕಾಕ ವಾಹನ ಸ್ವರೂಪವಾಗಿ ಅವನಿಗಿಷ್ಟ. ಇಂಥದಕ್ಕೋಸ್ಕರ ಕಪ್ಪು ನೀಲಿ ಕೆಂಪು ಬಟ್ಟೆಗಳನ್ನ ದೂರ ಸರಿಬೇಕು. ಕೆಲವರೆಲ್ಲ ಭಾಳ ಜನ ಕೇಳಿದ್ರು, ಗುರುಗಳೇ ನೀಲಿ ಅಂದರೆ ಎಷ್ಟು ಮಟ್ಟಿಗೆ ನೀಲಿ ಅಂತ. ಪೂರ್ತಿ ನೀಲಿ ಇರುತ್ತೆ, ಯಾವ ಕಾಲಕ್ಕೂ ಕಟ್ಸಾಗಿರದೇ ಇರತಕ್ಕಂಥ ವಿಚಾರ. ಅಂಥ ನೀಲಿಗಳಲ್ಲಿ ಆನಂದ ಕಲರ್ ಇದ್ರೆ ಪರವಾಗಿಲ್ಲ, ಬರೀ ನೀಲಿ ಆದರೆ ತೊಂದರೆ. ಕಪ್ಪಾಗಿದ್ರೆ ಬಹಳ ಉಗ್ರ ಕೋಪ, ಕೆಂಪಾಗಿದ್ರೆ ಅಂತೂ ನಿಮ್ಮ ಜೀವನ ಬರೀ ಕೋಪವೇ. ಎಷ್ಟೋ ಜನ ನಮ್ಮ ಕೆಂಪು ತುಂಬ ಇಷ್ಟ, ಯಾವುದೋ ತೊಗೊಂಡ್ಬಿಟ್ಟಿರ್ತಾರೆ, ಬ್ಲ್ಯಾಕ್ ಪ್ಯಾಂಟು ಕೆಂಪು ಶರ್ಟು, ಇವನೇ ಕಪ್ಪು, ಅದರಲ್ಲಿ ಬ್ಲ್ಯಾಕ್ ಪ್ಯಾಂಟ್ ಕೆಂಪು ಶರ್ಟ್, ಕಾಣೋದೇ ಇಲ್ಲ ಇವನು. ಅಂಥ ಕತ್ಲಲ್ಲಿ ಕಾಣದೇ ಇದ್ದಾಗ ಏನು ಮಾಡ್ಬಿಡ್ತಾನೆ? ಜೀವನ ಪೂರ್ತಿ ಬರ್ತಾ ಇರೋ ರೋಡ್ಗೆ ಲೈಟ್ ಹಾಕಿದ್ರು ಕಾಣದೇ ಇದ್ದಾಗ ಹೆಂಗೆ ಆಗತ್ತೆ? ಅದಕ್ಕೆ ಅವನು ಹೋಗಿ ಚೆನ್ನಾಗಿ ಗುದ್ದುತ್ತಾನೆ. ಅದಕ್ಕೆ ಹೇಳೋದು, ಜೀವನದಲ್ಲಿ ಯಾವ ಶನಿಕಾಟ ಇದ್ದಾಗ ಬಿಳಿ ಡ್ರೆಸ್, ಆದಷ್ಟು ವೈಟ್ ಪ್ಯಾಚಸ್ನಲ್ಲಿ ವೈಟ್ ಡ್ರೆಸ್ಗಳನ್ನು ಹಾಕೋಬೇಕು. ಇಲ್ಲ ವೈಟ್ ಕಾಂಬಿನೇಷನಲ್ಲಿ ಯೆಲ್ಲೋ ಅಥವಾ ಗ್ರೀನ್ ಲೈಟ್ ಶೇಡ್ಸ್ನ ಹಾಕ್ಕೊಂಡ್ರೆ ಅವನಿಗೆ ವಿಶೇಷವಾಗಿ ತೊಂದರೆಗಳನ್ನು ಹೆಚ್ಚಾಗಿ ಮಾಡಲ್ಲ. ಬುಧ ಇದ್ದರೆ 50-50. ಎಲ್ಲೋ ಬಿದ್ದೋಗೋ ಬದಲು ಅವತ್ತೇನು ಮಾಡ್ತಾನೆ? ಸ್ವಲ್ಪ ತರಿಸ್ತಾನೆ ಅಷ್ಟೇ. ಹಬ್ಬ ಕಾಲಲ್ಲಿ ಸ್ವಲ್ಪ, ಬಟ್ ರಕ್ತ ನೋಡೋದು ಗ್ಯಾರಂಟಿ. ನಾಳೆ ಬೆಳಗ್ಗೆ ನೋಡೋ ಬದಲು ಇವತ್ತು ಸ್ವಲ್ಪ ಮಟ್ಟಿಗೆ ಆಯಿತು. ಬೆರಳೇ ಮುರಿದೋಗೋ ಬದಲು ಉಗುರು ಮಾತ್ರ ಸ್ವಲ್ಪ ರಕ್ತ ನೋಡಿದೆ. ಹಾಗೆ ನಾವುಗಳು ಆ ಕಾಂಬಿನೇಷನ್ ನೀವು ಆ ಸಮಯಕ್ಕೆ ಜಾತಕದಲ್ಲಿ ನೋಡ್ಕೊಂಬಿಟ್ಟು
ಶನಿಕಾಟ ತಿದ್ದಬೇಕು, ಸರಿಪಡಿಸ್ಬೇಕು ಅಂದರೆ ಇದೆಲ್ಲ ಪ್ರಿಕಾಷನರಿ ಮೆಜರ್ ನೀವು ತಗೊಳ್ಳದೇ ಇದ್ರೆ ಬಹಳ ಕಷ್ಟ. ಶನಿ ಇದ್ದಾಗ ನಿಮ್ಮ ಮನೇಲಿ ಯಾವತ್ತಿದ್ರೂ ವಿಷ್ಣು ಸಹಸ್ರನಾಮನ ಬೆಳಗ್ಗೆ ಎದ್ದು ಹಾಕೋಬೇಕು. ಮನೇಲಿ ಎದ್ದ ತಕ್ಷಣ ವಿಷ್ಣು ಸಹಸ್ರನಾಮ ಸೂರ್ಯ ನಮಸ್ಕಾರ ಮಾಡ್ಕೊಂಡ್ಬಿಡ್ತೀರಾ, ಮನೆಯಿಂದ ಹೊರಗಡೆ ಮಾಡ್ಬೋದು ವಿಷ್ಣು ಸಹಸ್ರನಾಮ ಹೇಳ್ಕೋಬೇಕು. ವಿಷ್ಣು ಸಹಸ್ರನಾಮ ಸುಮ್ಮನೆ ಹೇಳ್ಕೋಬಾರ್ದು. ನಾನು ಮೊದಲೇ ಹೇಳಿದ್ದೀನಿ, ಜಾತಕದ ಪ್ರಕಾರವಾಗಿ ಪ್ರತಿಯೊಬ್ಬರಿಗೂ ಯಾವ ನಕ್ಷತ್ರಕ್ಕೆ ಎಷ್ಟು ವಿಶೇಷವಾಗಿರ್ತಕ್ಕಂಥ ಆ 108 ಪಾದಗಳು, ಆ 108 ಪಾದಗಳು ಯಾವ್ಯಾವ ರಾಶಿಯಲ್ಲಿ 12 ರಾಶಿಯಲ್ಲಿ ಕೂತಿದೆ. ಒಂದು ನಕ್ಷತ್ರಕ್ಕೆ 4 ಪಾದಗಳು, 4 ಅಂದರೆ 9 ಪಾದಗಳು ಒಂದು ಮನೇಲಿ ಕೂತ್ಕೋಬೇಕು, ಒಂದು ರಾಶಿಯಲ್ಲಿ ಕೂತ್ಕೋಬೇಕು. ಅದಕ್ಕೆ ಅವರವ್ರ ನಕ್ಷತ್ರಕ್ಕೆ ಆ ವಿಷ್ಣು ಸಹಸ್ರನಾಮ ಆ ಶ್ಲೋಕನೇ ಹೇಳ್ಕೊಟ್ಟೆ. ಪೂರ್ತಿ ಹೇಳ್ಕೊಳಕ್ಕಾಗಲ್ಲ ಸರ್ ಅಂದರೆ ಭಾಳ ಸಂತೋಷ, ಚಿಕ್ಕದಾಗಿ ಹೇಳ್ಕೊಳ್ಳಿ. ನಿಮ್ಮನ್ನು ಬೇಡ ಅಂದವ್ರು ಯಾರು, ನಿಮಗೆ ಅಂತ ನಿಮ್ಮ ನಕ್ಷತ್ರಕ್ಕೆ ಎಷ್ಟನೇ ಪಾದನೆಯ 2ನೇ ಪಾದ, ಸರಿ ಈ ಶ್ಲೋಕ ಹೇಳ್ಕೊ. 108 ವಿಶೇಷವಾಗಿರ್ತಕ್ಕಂಥ ವಿಷ್ಣು ಸಹಸ್ರನಾಮ ಕೂಡ ನಿಮ್ಗೆ ಕೊಟ್ಟಿದ್ದೀನಿ. ಮತ್ತೆ ಅದನ್ನು ವಿಶೇಷವಾಗಿ ಪ್ರೊಫೈಲ್ ಮಾಡಿಸ್ತೀನಿ. ಯಾರೂ ಮಾಡದೇ ಇರತಕ್ಕಂಥ ವಿಚಾರ ನಾನು ಒಬ್ಬನೇ ಕೇವಲವಾಗಿ ನಿಮ್ಗೆ ಮಾಡ್ಕೊಳ್ಳೋಕ್ಕೋಸ್ಕರನೇ ವಿಶೇಷವಾಗಿ ಸಂದಿಗ್ಧ ಕಾಲದಲ್ಲಿ ಪರಿವರ್ತನೆ ಮಾಡುವ ವಿಷ್ಣು ಸಹಸ್ರನಾಮ. ಈ ವಿಷ್ಣು ಸಹಸ್ರನಾಮವನ್ನು ಪ್ರತಿದಿನ ನೀವು ಹೇಳ್ಕೊಂಡಾಗ ಮನೆಯಿಂದ ಹೊರಡಬೇಕಾದ್ರೆ ಆ ಶ್ಲೋಕ ಏನಾಗಿರುತ್ತೆ ಗೊತ್ತಾ, ನೀವು ಹಿಂಗೆ ಕಣ್ಮುಚ್ಕೊಂಡು ಮುಟ್ತಿರಲ್ಲ, ಹಾಗೆ ಇವತ್ತಿನ ಪ್ರಶ್ನೆಗೆ ಇವತ್ತೇ ಉತ್ತರ, ನಾಳೆ ಬೆಳಗ್ಗೆ ಏನಾಗುತ್ತೆ ಅನ್ನೋದು ಹಣೆ ಬರ, ಯಾರೂ ತಪ್ಸಕ್ಕಾಗಲ್ಲ. ಆದರೆ ಆ ವಿಷ್ಣು ಸಹಸ್ರನಾಮವನ್ನು ಆ ಶ್ಲೋಕವನ್ನು ಪರ್ಟಿಕ್ಯುಲರ್ ಆಗಿ ಹೇಳ್ಕೊಂಡಾಗ ನಿಮ್ಮ ನಕ್ಷತ್ರಕ್ಕೆ ಆಗೋ ದೋಷಗಳು ಹೆಚ್ಚಾಗೋದನ್ನು ಕಮ್ಮಿ, ಕುಂಬಳಕಾಯಲ್ಲಿ ಹೋಗೋದು ಸಾಸಿವೆ ಮಟ್ಟಿಗೆ ಮಾಡ್ತಾನೆ. ಇದು ಶನಿ ನಿಜವಾದ ಪ್ರಭಾವ. ಅದಕ್ಕೆ ಹೇಳೋದು ತಿರುನಲ್ಲಾವೂರು. ಆ ತಿರುನಲ್ಲಾವೂರಲ್ಲಿ ಅವನು ನಳದಮಯಂತಿ ಸಮೇತವಾಗಿರ್ತಕ್ಕಂಥ ದೋಷಗಳನ್ನು ಹೇಗೆ ಕಳ್ಕೊಂಡ, ಜೀವನ ಪರ್ಯಂತ ವಿಮುಕ್ತಿಯನ್ನು ಪಡೆದ. ಅದಕ್ಕೆ ತಾಯಿ ಮಾನವರ್. ತಾಯಿ ಮಾನವರ್ ಅಂದರೆ ತಾಯಿ ಥರ ನೋಡಿಕೊಂಡವನೇ ಪರಮೇಶ್ವರ. ಅವನು ಆ ತಾಯಿ ಮಾನವರಾಗಿರ್ತಕ್ಕಂಥವನು ಈಶ್ವರ. ನಳದಮಯಂತಿ ಸಮೇತವಾಗಿ ನಮಸ್ಕಾರ ಮಾಡಿದಾಗ ಆ ದೋಷಗಳು ಶನಿಶ್ಚರನ ಪರಿವರ್ತನೆ ಆದ. ಜೀವನ ಪರ್ಯಂತ ನಾನು ನಿನ್ನನ್ನು ಕಾಪಾಡ್ತೀನಿ, ನಿನ್ನ ಕುಟುಂಬನ ರಕ್ಷಣೆ ಮಾಡ್ತೀನಿ ಅಂತ ಇಡೀ ಜಗತ್ತಿಗೆ ಸಾರ್ದ. ಅದಕ್ಕೆ ಹೇಳೋದು, ಇಂಥ ಒಂದು ಶನಿ ಪ್ರಭಾವದಲ್ಲಿ ಶನಿವಾರದ ದಿವಸ ಸುಮ್ಮನೆ ಶನಿವಾರ ದಿವಸ ಮಾತ್ರ ನೆನೆಸ್ಕೊಳ್ಳೋದಲ್ಲ, ವೆಂಕಟರಮಣನ ಹೇಗೆ ಸ್ಮರಣೆ ಮಾಡ್ಕೊತೀವಿ ವಿಷ್ಣು ಸಹಸ್ರನಾಮ ಮುಖಾಂತರ. ಆಂಜನೇಯ ಸ್ಮರಣೆ ಏನು ಮಾಡಬೇಕು, ಬೆಳಗಿನ ಜಾವದಲ್ಲಿ ಸೂರ್ಯಗಂಧ, ಅದಕ್ಕೆ ಸೂರ್ಯನ ಕಿರಣಗಳಾಗಿರ್ತಕ್ಕಂಥ ಕೆಂಪು ಕಿರಣಗಳು ಹಣೆಗೆ ಇಟ್ಕೋಬೇಕಂತೆ. ಹೇಗೆ ಇಟ್ಕೊಳ್ಳೋಕ್ಕಾಗತ್ತೆ, ಅದಕ್ಕೆ ಆಂಜನೇಯನ ಚಡ್ಡಿಗೆ ಭಂಡಾರ ಹಚ್ಚಿರ್ತಾರೆ. ಅಬ್ಬಾ ಎಷ್ಟು ಚೆನ್ನಾಗಿದೆಯಪ್ಪ, ಅದನ್ನು ತೊಗೊಳ್ತಾರೆ, ಎಲೆಯಲ್ಲಿ ಕೊಟ್ಟಿರ್ತಾರೆ, ಹಣೆಗೆ ಹಟ್ಕೊಳ್ಳೋದು. ಲಕ್ಷಣ ಅನ್ನೋದಲ್ಲದೆ ಸೂರ್ಯನ ಬಣ್ಣ ತಲೆ ಮೇಲಿದ್ದರೆ ಅಂದರೆ ಹಣೆ ಮೇಲಿದ್ದರೆ ಶನೇಶ್ವರನು ಕೆಟ್ಟ ದೃಷ್ಟಿಯಲ್ಲಿ ನೋಡಲ್ಲ. ತಂದೆಗೆ ಭಯ ಅಲ್ವಾ, ಸ್ವಲ್ಪ ಮಟ್ಟ ತಲೆ ತೆಗೆಸ್ಕೊಂಡು ಹೋಗ್ತಾನೆ. ಅದಕ್ಕೆ ಆಂಜನೇಯನ ದರ್ಶನ ಪ್ರತಿದಿನ ಮಾಡಬೇಕು, ಪ್ರತಿ ಕ್ಷಣದಲ್ಲಿ ಮಾಡಬೇಕು. ದಿನ ಯಾರೇ ಹೋದು ಇನ್ನು ದಿನ ಯಾಕೆ ತಿಂತೀರಾ, ಅದಕ್ಕೆ ಹೇಳೋದು ಆಂಜನೇಯ ಸ್ಮರಣೆ ಮಾಡ್ತಾ ಇರಬೇಕು. ಕ್ಷಣಕ್ಕೂ ಆಂಜನೇಯ ಸ್ಮರಣೆ ಮಾಡ್ತಾ ಇರಬೇಕು. ಒಂದು ಆಂಜನೇಯ ಡಾಲರ್ ಹಾಕ್ಬೋದು. ಆಮೇಲೆ ಕಪ್ಪು ದಾರ ಸೊಂಟ ಕಟ್ಕೋಬೇಕು. ಆ ಸಮಯಕ್ಕೆ ಕತ್ತಿಗಾದರೂ ಕಪ್ಪು ದಾರ ಕಟ್ಕೋಬೇಕು, ಕೈಗೆ ಕಪ್ಪು ದಾರ ಕಟ್ಕೋಬೇಕು. ಈ ಶನಿ ಕಾಟ ಸಮಯದಲ್ಲಿ ಕಪ್ಪು ಬಟ್ಟೆಗಳನ್ನು ಹಾಕೋಬಾರ್ದು, ಆದರೆ ಕಪ್ಪು ದಾರ ಹೇಗೆ, ವೆಂಕಟೇಶ್ವರ ದೇವಸ್ಥಾನ ತಿರುಪತಿಯಿಂದ ಬಂದಿರೋದು, ಉಜ್ಜಯಿನಿಯಿಂದ ಬಂದಿರತಕ್ಕಂಥ ಕಪ್ಪು ದಾರ, ಕಾಶಿಯಿಂದ ಬಂದಿರೋದು ಕಪ್ಪು ದಾರ. ಈ ಕಪ್ಪು ದಾರಗಳನ್ನು ಕೈಗೋ ಕತ್ತಿಗೋ ಸೊಂಟಗೆ ಕಟ್ಕೊಂಡು